ನಿಧಿ, ಮನ್ಸಾರೇನಾದ್ರೆ ಕೇಳ್ಕೊಂಡ್ರೆ ಬ್ರಹ್ಮಾಂಡ ಅದನ್ನ ನಡೆಸ್ಕೊಡುತ್ತೆ ಅನ್ನೋದು ಸುಳ್ಳಲ್ಲ ಬಿಡಿ. ಈಗ ತಾನೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಇದು ಕಾಕತಾಳೇನೋ ಅಥವಾ ನಮ್ಮ ಹೃದಯದ ನಡುವೆ ಮಿಡಿತಿರೋ? ಇದನ್ನೆಲ್ಲ ಕೇಳೋದಕ್ಕೆ ನನಗೆ ಟೈಮ್ ಇಲ್ಲ. ನನ್ನ ಮದುವೆ ಫಂಕ್ಷನ್ ಶುರು ಆಗಿದೆ, ನಾನು ಅದ್ರ ಕಡೆ ಗಮನ ಕೊಡಬೇಕು. ನಾಳೆ ನೀವು ಇದನ್ನು ಹಾಕೋಬೇಕು. ಇದನ್ನು ಕೊಡಕ್ಕೆ ಬಂದೆ ಅಷ್ಟೇ. ಈ ಟೈಮಲ್ಲಿ ನನಗೆ ಭಾವನೆಗಳಿಗಿಂತ ಜವಾಬ್ದಾರಿ ಮುಖ್ಯ. ಅಂದರೆ ಭಾವನೆ ಇದೆ ಅಂತ ಆಯಿತು. ಇದು ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಮ್ಮ ಕಣ್ಣಲ್ಲಿ ನನಗೋಸ್ಕರ ಪ್ರೀತಿ ಈಗಲೂ ಉಕ್ಕಿ ಹರಿತಾ ಇದೆ. ನನಗೆ ಕಾಣ್ತಿದೆ ನೀವು ಬೇಕು ಅಂತ ಹಠ ಮಾಡ್ತಿದ್ದೀರಾ. ಬಿಡಿ ಸರ್, ನಿಮ್ಮನ್ನ ನಾನು ಯಾವತ್ತೂ ಬಿಡೋನಲ್ಲ. ನೀವಿಲ್ಲದೆ ನಾನು ಹೇಗಿರ್ತೀನಿ ಅಂತ ಒಂದ್ಸಲನಾದರೂ ಯೋಚನೆ ಮಾಡಿದ್ದೀರಾ ನೀವು? ನಾನು ಎಲ್ಲೇ ಇದ್ರೂ ನನ್ನ ಹುಡ್ಕೊಂಡು ಬರ್ತಿದ್ದೆ ಈ ಕಣ್ಣು ಈಗ ನನ್ನ ನೋಡಿದ್ರೆ ಭಯ ಪಡ್ತಿದೆ. ಯಾಕೆ ಹೇಳಿ? ನಾನು ನೋಡ್ತಿದ್ರೆ ನಿಮ್ಮ ಒಳಗಡೆ ಇರೋ ಪ್ರೀತಿ ಕಾಣಿಸುತ್ತಲ್ಲ, ಅದಕ್ಕೆ ಕಣ್ಣು ತಪ್ಪಿಸ್ತಾ ಇದ್ದೀರಾ. ನನಗಿಂತ ಜಾಸ್ತಿ ನಿಮಗೆ ನೋವಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದ್ಕೊಂಡಿದ್ದೀರಾ? ಪ್ರೀತಿದ್ದೀನಿ ಕಣ್ರಿ. ನಿಮ್ಮ ಒಂದೊಂದು ಎದೆ ಬಡಿತ ಕೂಡ ಏನು ಹೇಳ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ. ನೀವು ಮಾತಾಡದೇ ಇದ್ರು ನಿಮ್ಮ ಮೌನದಲ್ಲಿ ನಿಮ್ಮ ಮನಸ್ಸು ಅರ್ಥ ಆಗುತ್ತೆ ನನಗೆ. ಯಾಕೆ ನಿಧಿ, ಯಾಕೆ ನಿಮಗೆ ನೀವೇ ಮೋಸ ಮಾಡ್ಕೋತಿದ್ದೀರಾ? ಪ್ಲೀಸ್ ಸರ್, ದೂರ ನಿಂತ್ಕೊಂಡು ಮಾತಾಡಿ. ನೀವು ಇದನ್ನ ಹಾಕೋಬೇಕಷ್ಟೇ. ಹಾಕೊಳ್ಳಲ್ಲ. ಯಾಕೆ? ಇದು ನಿತ್ಯ ನನಗೋಸ್ಕರ ಸೆಲೆಕ್ಟ್ ಮಾಡಿರೋದು, ಅದು ನನಗೆ ಗೊತ್ತು, ಅದಕ್ಕೆ ಬೇಡ. ಅಕ್ಕ ಸೆಲೆಕ್ಟ್ ಮಾಡಿರೋದನ್ನ ಹಾಕೋಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ನಿಧಿ, ನಾನು ಹೇಳೋದು ಕೇಳಿ. ನೀವು ಅನ್ಕೋತಿರೋದು ಯಾವುದೂ ನಿಜ ಅಲ್ಲ. ಯಾರೋ ಮಾಡಿದ ಸಂಚಿಗೆ ನಮ್ಮ ಪ್ರೀತಿನ ಬಲಿ ಕೊಡಬೇಡಿ. ಈ ಪ್ರೀತಿ ಅನ್ನೋದು ಮುಗ್ದೋಗಿರೋ ಅಧ್ಯಾಯ. ದಯವಿಟ್ಟು ಇದನ್ನ ಹಾಕ್ಕೊಳ್ಳಿ. ಬೇರೆ ಯಾವ ಮಾತು ಬೇಡ ಪ್ಲೀಸ್. ಬೇರೆ ಯಾವ ಮಾತು ಬೇಡ ಅಲ್ವಾ? ಸರಿ, ಇದನ್ನು ಹಾಕೊಳ್ಳೋದ್ರೆ ನಂಗೆ ಫೋರ್ಸ್ ಮಾಡಬೇಡಿ. ನಾಳೆ ನೀವು ಇದನ್ನ ಹಾಕೋತಾ ಇದ್ದೀರಾ ಅಷ್ಟೇ. ನಾನು ಹೇಳಿದ್ದೆಲ್ಲ ಕೇಳ್ತೀರಾ ಅಲ್ವಾ ನೀವು? ಸೊ ನಾನೇ ಹೇಳ್ತಾ ಇದ್ದೀನಿ, ನೀವು ಇದನ್ನ ಹಾಕೋಬೇಕು ಅಷ್ಟೇ. ನೋಡಿ ನಿಧಿ, ನಿಮ್ಮ ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಆದರೆ ನನ್ನ ಮನಸ್ಸಿಗೆ ಇಷ್ಟ ಇದ್ದಿರೋ ಕೆಲಸ ಹೇಳಬೇಡಿ ಪ್ಲೀಸ್. ನೀವು ಇದನ್ನ ನನಗೋಸ್ಕರ ಹಾಕೊಳ್ಳೇಬೇಕು. ಇಷ್ಟ ಇದ್ದು ಇಲ್ಲದೆ ಇದ್ದು. ಅಲ್ಲ, ಅಷ್ಟೊಂದು ಖುಷಿಯಿಂದ ಬಟ್ಟೆ ತೋರಿಸ್ತಾ ಇದ್ರೆ ಕರ್ಣ ಮಾತಾಡದೆ ಹಾಗೆ ಹೋಗ್ಬಿಟ್ರಲ್ಲ. ನನ್ನಿಂದೇನಾದರೂ ತಪ್ಪಾಗಿದೆಯಾ ಅಥವಾ ಸಿಟ್ಟು ಬಂದಿದ್ಯಾ? ಕರ್ಣ ಹೀಗೆ ಯಾಕೆ ಬಿಹೇವ್ ಮಾಡ್ತಾ ಇದ್ದಾರೆ? ಯಾಕಮ್ಮ ನಿತ್ಯ,
ಏನೋ ಬಹಳ ಸುದೀರ್ಘವಾಗಿ ಯೋಚನೆ ಮಾಡೋ ಥರ ಇದೆ. ಏನಾಯಿತು? ಯಾಕೆ ನಿದ್ದೆ ಬರಲಿಲ್ವಾ? ಅಯ್ಯೋ, ಮದುವೆ ತಯಾರಿ ಮಾಡ್ಕೋಬೇಕಲ್ವಾ ಅಂಕಲ್, ಎಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗತ್ತೆ? ಹೌದಲ್ವ ಮತ್ತೆ. ಮದುವೆ ಆದಮೇಲೆ ನಾವು ಬಹಳ ಕೇರ್ಫುಲ್ಲಾಗಿರಬೇಕು, ಹಾಗೆ ಕೇರ್ಫುಲ್ಲಾಗಿ ಹೆಜ್ಜೆ ಹಾಕಬೇಕು. ಕೇರ್ಫುಲ್ಲಾ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಅದೇಮ್ಮ, ನಿನ್ನ ಮದುವೆ ಟೈಮಲ್ಲಿ ಹೇಳಿ ಅಂಕಲ್, ನನ್ನ ಮದುವೆ ಟೈಮಲ್ಲಿ ಏನಿಲ್ಲ ಬಿಡಮ್ಮ, ಈಗ ಅದೆಲ್ಲ ಯಾಕೆ, ಸುಮ್ಮನೆ ನನ್ನ ಮಾತಿಂದ ನಿನಗೆ ಬೇಜಾರು. ಎಂತೆಂಥ ಸಿಚುವೇಷನಲ್ಲಿ ಏನೇನೋ ಮಾತು ಕೇಳಿಸ್ಕೊಂಡು ಅಭ್ಯಾಸ ಇದೆ. ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ. ಐ ಡೋಂಟ್ ಮೈಂಡ್, ಹೇಳಿ ಅಂಕಲ್. ನೀನೇನೋ ಐ ಡೋಂಟ್ ಮೈಂಡ್ ಹೇಳಿ ಅಂತೀಯಮ್ಮ, ಆದರೆ ನನಗೆ ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಯಾರ ಮನಸ್ಸಿಗೂ ನೋವಾಗಬಾರ್ದು ಅನ್ನೋ ಹಾಗೆ ಬದುಕಿದ ಜೀವಮ್ಮ ಇದು. ಆದರೂ ನೀನಿಷ್ಟು ಬಲವಂತವಾಗಿ ಹೇಳಿ ಪರವಾಗಿಲ್ಲ ಅಂತ ಇದೆಯಲ್ಲ, ಹೇಳ್ತೀನಿ. ಅದೇಮ್ಮ, ನಿನ್ನ ತೇಜಸ್ ಮದುವೆ ಮಧ್ಯದಲ್ಲಿ ನಡೆದ ಘಟನೆಗಳು, ಆ ನೋವು, ಹಿಂಸೆ, ಅವಮಾನ, ನಿನ್ನ ಪ್ರೇಮಕ್ಕೆ ಆದ ಮೋಸ, ಹಬ್ಬಬ್ಬ, ಅದೆಲ್ಲ ನೆನೆಸ್ಕೊಳ್ತಾ ಇದ್ದರೆ ಈಗಲೂ ನನಗೆ ಝುಮ್ ಅನ್ನುತ್ತೆ. ತೇಜಸ್ಸು ಕಾಣಿಸ್ತಾ ಇಲ್ಲ. ತೇಜಸ್, ನಾನು ಬಂದಿದ್ದೀನಿ ಕಣೋ, ತಮಾಷೆ ಮಾಡ್ಬೇಡ, ಬಂದ್ಬಿಡು. ಈ ಮನೇಲಿ ತೇಜಸ್ ಅಂತ ಇದ್ದಾನಲ್ಲ, ಅವನು ಎಲ್ಲಿ ಸರ್? ಈಗ ಒಂದು 2 ಅವರ್ ಮುಂಚೆ ಮನೆ ಖಾಲಿ ಮಾಡ್ಕೊಂಡು ಹೋದ ಕಣಮ್ಮ. ನಿತ್ಯ ನಿತ್ಯ ಐ ಆಮ್ ಸಾರಿ ಮಾ, ಐ ಆಮ್ ಸಾರಿ. ನಿನಗೆ ಹರ್ಟ್ ಆಗಲಿ ಅಂತ ನಾನು ಈ ಮಾತನ್ನ ನಿನಗೆ ನೆನಪಿಸ್ತಾ ಇಲ್ಲ. ಆದರೆ ನಾಳೆ ನಿನ್ನ ಮುದ್ದು ತಂಗಿ ಮದುವೆ ಸಮಯದಲ್ಲಿ ಇಂತಹ ಘಟನೆಗಳು ಮತ್ತೆ ರಿಪೀಟ್ ಆಗಬಾರ್ದಲ್ವಾ? ಹಾಗಾಗಿ ನಾವು ಕೇರ್ಫುಲ್ಲಾಗಿರಬೇಕು ಅಂತ ನಾನು ಈ ಮಾತು ಹೇಳಿದೆ. ಎಲ್ಲ ನೆನಪಿದೆ ಅಂಕಲ್, ಹೇಗೆ ಮರಲಿ ಅದನ್ನೆಲ್ಲ? ನೀನು ನಿಧಿ ನನ್ನ ಸ್ವಂತ ಮಕ್ಕಳಿದ್ದಾಗಮ್ಮ. ನಿಮ್ಮ ಬದುಕಲ್ಲಿ ಯಾವತ್ತೂ ಸಂತೋಷನೇ ತುಂಬಿರಬೇಕು. ಅದಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಮ್ಮ ನಿಧಿ ಮದುವೆಯಲ್ಲಿ ಯಾವುದೇ ಅವಾಂತರಗಳಾಗಬಾರ್ದು. ನಾನು ಬಹಳ ಕೇರ್ಫುಲ್ಲಾಗಿ ಮಾನಿಟರ್ ಮಾಡ್ತಾ ಇದ್ದೀನಿ. ಕೆಲವು ಸಾರಿ ನಮ್ಮ ದೃಷ್ಟಿ ಮೀರಿ ಏನು ಬೇಕೋ ನಡೀಬೋದು.